ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ನಾವು ನನ್ನ ತಮ್ಮನ ಮದುವೆಗೆ ಶಿವಮೊಗ್ಗಕ್ಕೆ ಅಂತ ಹೇಳಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಆನ್ ದ ವೇ ವಿಡಿಯೋಸ್ನ ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದರ ಒಂದು ಕಂಟಿನ್ಯೂಸ್ ವಿಡಿಯೋ ಇದು. ನಾವು ಹೋಟೆಲ್ಗೆ ಚೆಕ್ ಇನ್ ಆದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ನಮಗೆ ಏನೇನು ಬೇಕಿತ್ತು ಅದೆಲ್ಲ ಸಿಕ್ತು. ಸ್ಪೆಷಲಿ ಇಲ್ಲಿ ಇಂಡಿಯನ್ ಫುಡ್ಡು, ಬಿರಿಯಾನಿ, ರೋಟಿ, ಚಿಕನ್ ಕರಿ, ಫಿಶ್ ಫ್ರೈ ಎಲ್ಲ ಸಿಕ್ತು. ಸ್ವಲ್ಪ ಬಾರ್ಬಿಕ್ಯೂ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಡೆಸರ್ಟ್ ಆಗಿರ್ಬೋದು ಮತ್ತು ಕರ್ಡು ಅದೆಲ್ಲ ನಮಗೆ ಊಟಕ್ಕೆ ಏನು ಬೇಕಿತ್ತು ಅಷ್ಟು ಸಿಕ್ತು. ನಾವು ಆಲ್ರೆಡಿ ಟ್ರಾವೆಲ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ 6 o'clock ಬಿಟ್ಟು ಅರೌಂಡ್ ಒಂದು 11:30 12 o'clock ಹಂಗೆ ಕರೆಕ್ಟಾಗಿ ಲಂಚ್ ಟೈಮಿಗೆ ರೀಚ್ ಆದ್ವಿ. ಆ್ಯಂಡ್ ಹೋಟೆಲ್ ಕೂಡ ಚೆಕ್ ಇನ್ ಆಗಿ ಊಟ ಮುಗಿಸ್ಕೊಂಡೆ ಮೇಲ್ಗಡೆ ಹೋಗ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಊಟನ ಮುಗಿಸ್ಕೊಂಡ್ವಿ. ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಫುಡ್ಡು. ಏಕೆಂದರೆ ಅಲ್ಲೇ ಕುತ್ಕೊಂಡು ಊಟ ಮಾಡಿ ರಿಲ್ಯಾಕ್ಸ್ ಮಾಡಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು ಕೇಳಿಸ್ಕೊಂಡು. ಅದಾದಮೇಲೆ ಆರಾಮಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡಿ ಸ್ವೀಟ್ಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾವು ಚೆಕ್ ಇನ್ ಆದ್ವಿ. ಇನ್ನೇನೋ ಮೇಲೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಈವ್ನಿಂಗ್ ಟೈಮಲ್ಲಿ ನಾವು ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಬೇಕು. ಅಲ್ಲಿ ಮದುವೆ ಫಂಕ್ಷನ್ಗೆ ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳಿ ಇನ್ನು ಮೇಲೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಬಂದಿದ್ದೀವಿ. ಲಿಫ್ಟಲ್ಲಿ ನಾನು ಒಂದಷ್ಟು ವಿಡಿಯೋಸ್ನೆಲ್ಲ ತಗೊಳ್ತಾ ಇದ್ದೆ. ಆ್ಯಂಡ್ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀವಿ. ಸಲೂನಲ್ಲಿ ಸ್ವಲ್ಪ ಹೇರ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ಅದಾದ್ಮೇಲೆ ಮದುವೆ ಮನೆ ಕಡೆ ಹೋಗೋಣ ಅಂತ ಹೇಳಿ ಮೊದಲು ಪಾಪಗೆ ಮಾಡಿಸೋಣ ಅಂತ ಹೇಳಿ ಪಾಪು ಹೇರ್ ಕಟ್ಟಿಗೆ ಕೂರಿಸಿದ್ದೀವಿ. ಅವಳಂತೂ ಸುಮ್ಮನೆ ಕೂತ್ಕೋತಾನೆ ಇರಲಿಲ್ಲ. ಊಟ ಮಾಡಿ ಮಲ್ಕೊಂಡು ಎದ್ದು ಆದಮೇಲೆ ಅವಳಿಗೆ ತುಂಬ ಎನರ್ಜಿ ಬಂದಿರುತ್ತೆ. ಇನ್ನು ನಾವು ಸಲೂನ್ಗೆಲ್ಲ ಹೋಗಿ ಸಲೂನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಬಂದ್ವಿ. ಇದು ಮದುವೆ ಮನೆ. ಇದು ಎರಡು ಮನೆಯೂ ನಮ್ಮ ಅತ್ತೆಯವ್ರ ಮನೆ ಒಂದಿದೆ, ಪಕ್ಕದಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇದೆ. ನಮ್ಮ ಅಮ್ಮ ಮತ್ತು ಅತ್ತೆ ಆ ಥರ ಮನೆಗಳಿದು. ಸೊ ಇದು ಬಂದು ನಮ್ಮ ಅಮ್ಮ ಅವರ ತವ್ರ ಮನೆ. ಇಲ್ಲಿ ಮದುವೆಗೆ ಅಂತ ಎಲ್ಲ ತಯಾರಿ ಎಲ್ಲ ಮಾಡಿ ಆಲ್ರೆಡಿ ಅವರು ಕಲ್ಯಾಣ ಮಂಟಪಕ್ಕೆ ಹೋಗ್ಬಿಟ್ಟಿದ್ರು ಎಲ್ಲರೂ. ನಮ್ಮ ಅಕ್ಕ ಅವರು ಮಾತ್ರ ಅಲ್ಲಿ ಇದ್ದರು. ಸೊ ಇನ್ನು ನಾವು ಟೀಗಿ ಎಲ್ಲ ಕುಡ್ಕೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಹೋಗೋಣ ಅಂತ ಹೇಳಿ ಬಂದ ತಕ್ಷಣ ನಮಗೆ ಟೀ ಮಾಡಿ ಕೊಡ್ತಾಯಿದ್ರು ನಮ್ಮ ಅಕ್ಕ. ಸೊ ಟೀ ಕುಡಿದು ಸ್ವಲ್ಪ ಹೊತ್ತೆಲ್ಲ ಚಿಟ್ ಚಾಟ್ ಮಾಡಿ ನಾವು ಇಲ್ಲಿ ಕಲ್ಯಾಣ ಮಂಟಪದ ಹತ್ರ ಬಂದ್ವಿ. ಇದು ಅದೇ ಊರಲ್ಲಿ ಇರುವಂಥ ಒಂದು ಚಿಕ್ಕ ಕಲ್ಯಾಣ ಮಂಟಪ. ಇಲ್ಲಿ ಅಮ್ಮನವರು ಕೂಡ ಇದ್ದಾರೆ. ಇದು ದೇವಸ್ಥಾನ ಚೌಟ್ರಿ ಅಂತ ಹೇಳ್ತಾರಲ್ಲ ಅದು. ನಮ್ಮ ಅಕ್ಕಗೆ ತುಂಬ ಆಸೆ ಇತ್ತು ಅವರ ಊರಲ್ಲೇ ಮದುವೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು ಯಾವ ಫ್ಯಾನ್ಸಿ ಕಲ್ಯಾಣ ಮಂಟಪಕ್ಕೂ ಹೋಗಿ ಬುಕ್ ಮಾಡಿಲ್ಲ. ನಾವು ಶಿವಮೊಗ್ಗದವರಾಗಿರೋದ್ರಿಂದ ಸಾಂಪ್ರದಾಯಿಕವಾಗಿ ಮನೆ ಹತ್ರ ಇರುವಂಥ ಒಂದು ಕಲ್ಯಾಣ ಮಂಟಪದಲ್ಲೇ ಮದುವೆನ ಮಾಡೋದು. ಸೊ ಹಂಗೆ ಹೋಗ್ತಿದ್ದಂಗೆ ನಮ್ಮ ತಮ್ಮ ಅವ್ರಿಗೂ ಎಲ್ಲರಿಗೂ ಏನೇನೋ ಶಾಸ್ತ್ರ ಎಲ್ಲ ಮಾಡಿ ಕೊಟ್ಟು ತಗೊಳ್ಳೋ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಿ ಮುಗಿಸ್ಕೊಳ್ತಾ ಇದ್ರು. ಇವಾಗ ಟೈಮು 11:30 ಆಗಿದೆ. ತುಂಬಾ ಲೇಟ್ ಆಯಿತು. ಗಂಡು ಹೆಣ್ಣು ಎಲ್ಲ ಮಂಟಪಕ್ಕೆ ಬಂದು ಕೂತ್ಕೊಂಡು ಆ ಊರಿನವರೆಲ್ಲ ಬಂದಿದ್ದಾರೆ. ಸ್ವಲ್ಪ ಜನ, ಜಾಸ್ತಿ ಜನ ಏನು ಬಂದಿಲ್ಲ, ಬಟ್ ನಾವೇ ಇರೋರೆಲ್ಲ ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ನಾವು ಹೋಟೆಲ್ಗೆ ರಿಟರ್ನ್ ಹೋಗಬೇಕು. ಇಲ್ಲಿ ಪಾಪು ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಬಿಟ್ಟಿದ್ದಾರೆ, ನೆಂಟರುಗಳು. ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಕೂತಿದ್ದಾಳೆ. ಇನ್ನೊಂದು ಕಡೆ ಅವರೇನೋ ಶಾಸ್ತ್ರ ಮಾಡ್ಕೊತಿದ್ದಾರೆ. ಇದು ನಮ್ಮ ಅಕ್ಕನ ಮಗಳು. ಅವ್ರ ಜೊತೆ ತುಂಬ ಮೊಬೈಲ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಸೊ ಅಲ್ಲಿ ದೇವಸ್ಥಾನ ಛತ್ರ ಅಲ್ವಾ, ಸೊ ಅಲ್ಲೇ ಎಲ್ಲ ಸೆಟಪ್ ಮಾಡಿದ್ರು ಮದುವೆಗೆ. ನಾನು ನಮ್ಮ ಅಕ್ಕನ ಜೊತೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ದೀನಿ. ಇವರು ನಮ್ಮ ದೊಡ್ಡ ಅಕ್ಕ, ನಮ್ಮ ಅತ್ತೆ ಮಗಳು. ನಾವು ಚಿಕ್ಕವರಿದ್ದಾಗೆಲ್ಲ ಇವ್ರದ್ದೆಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇವರೆಲ್ಲ ನಮಗೆ ತುಂಬ ಆಟ ಆಡಿಸ್ತಿದ್ರು. ಇವಾಗ ಇವ್ರ ಮಕ್ಕಳೆಲ್ಲ ಬೆಳೆದ್ಬಿಟ್ಟು ದೊಡ್ಡವರಾಗಿ ಅವರಿಗೆ ಮೊಮ್ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ನನಗೂ ಕೂಡ ಮಗು ಆಗಿದೆಯಲ್ಲ ಅದೇ ಥರ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಜೊತೆಲೆಲ್ಲ ಊಟ ಮಾಡಿಕೊಂಡು ಮತ್ತೆ ರೂಮಿಗೆ ರಿಟರ್ನ್ ಬಂದ್ವಿ. ಮನೇಲಿ ನೆಂಟರು ತುಂಬ ಇದ್ದಾರೆ. ಸೊ ನಾವಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನನ್ನ ಹಸ್ಬೆಂಡಿಗೆ ಕಂಫರ್ಟಬಲ್ ಕೂಡ ಆಗಲ್ಲ. ಅಲ್ಲಿ ಮನೆ ಎಲ್ಲ ದೊಡ್ಡದೇ ಇದೆ. ಇನ್ನು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಬೇಕು. ನಾನು ಬರುವಾಗ ತುಂಬಾ ಟಯರ್ಡಾಗಿ ಬಂದ್ವಿ. ನಾವು ತುಂಬ ಕೂಲಾಗಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ತುಂಬ ಹಾಟ್ ಆಗಿತ್ತು.
ನೈಟ್ ಏನೋ ಇಷ್ಟು ಹಾಟ್ ಆಗಿದೆ, ಇನ್ನು ನಾಳೆ ಮಾರ್ನಿಂಗ್ ಕತೆ ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಎದ್ದು ಮುಹೂರ್ತಕ್ಕೆ ಕೂಡ ರೆಡಿ ಆಗಬೇಕು. ಸೊ ಹಾಗಾಗಿ ನಾವೆಲ್ಲ ಮಲ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಟ್ರಸ್ಟ್ ಮೀ, ಅವತ್ತಿನ ನೈಟ್ ನಂಗೆ ನಿಜವಾಗ್ಲೂ ನಿದ್ದೆ ಬರಲಿಲ್ಲ ನೀಟಾಗಿ. ಬೆಳಗ್ಗೆ ಎದ್ದು ಇನ್ನು ಮದ್ವೆಗೆ ರೆಡಿ ಆಗಬೇಕಲ್ಲ ಅನ್ನೋ ಒಂದು ಟೆನ್ಷನಲ್ಲೇ ಮಲ್ಕೊಂಡಿದ್ವಿ. ಸೊ ಮದುವೆ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.